ವೆನೆಜುವೆಲಾ ದೇಶದ ಮೇಲೆ ದಾಳಿ ಮಾಡ್ತಾ ಅಮೆರಿಕ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ವೆನೆಜುವೆಲಾ ರಾಜಧಾನಿ ಕರಾವಳಿ ನಗರ ಕರಾಕಸ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ವೆನೆಜುವೆಲಾ ರಾಜಧಾನಿ ಮೇಲೆ ಅಮೆರಿಕ ದಾಳಿ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾರಣ ವೆನೆಜುವೆಲಾ ರಾಜಧಾನಿಯಲ್ಲಿ ತಡರಾತ್ರಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಬಾಂಬ್ ಸ್ಫೋಟದ ಸದ್ದಿನ ಜೊತೆಯಲ್ಲೇ ವಿಮಾನ ಹಾರಾಟದ ಸದ್ದು ಕೂಡ ಕೇಳಿಬಂದಿದೆ. ವೆನೆಜುವೆಲಾ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿರುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಅಂದ್ರೆ ವೆನೆಜುವೆಲಾ ಮೇಲೆ ದಾಳಿ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಘೋಷಿಸಿದ್ರು. ಯಾಕೆ ಅಂತ ಅಂದ್ರೆ ವೆನೆಜುವೆಲಾ ದೇಶದಿಂದ ಅಮೆರಿಕಕ್ಕೆ ಭಾರಿ ಪ್ರಮಾಣದಲ್ಲಿ ಡ್ರಗ್ಸ್ ಗಳನ್ನ ರವಾನೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಅಮೆರಿಕ ಮಾಡಿತ್ತು. ಹೀಗಾಗಿ ವೆನೆಜುವೆಲಾ ಅಧ್ಯಕ್ಷರ ವಿರುದ್ಧವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆ ಎಚ್ಚರಿಕೆ, ಆ ಹೇಳಿಕೆಯ ಬೆನ್ನಲ್ಲೇನೆ ಈ ಒಂದು ದಾಳಿ ನಡೆದಿರೋದು. ವೆನೆಜುವೆಲಾ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಡ್ರಗ್ಸ್ ಗಳನ್ನ ಏನು ಸಪ್ಲೈ ಮಾಡಲಾಗ್ತಾ ಇತ್ತು ಅನ್ನುವಂಥ ವಿಚಾರ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಆ ಒಂದು ಹೇಳಿಕೆಯ ಬೆನ್ನಲ್ಲೇನೆ ಈ ಒಂದು ದಾಳಿ ನಡೆದಿರೋದು.